ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ದರ ಏರಿಕೆಯಾಗಿದೆ. ಸುಮಾರು 9%. ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ದರ ಏರಿಕೆಯಾಗಿದೆ. $80ಗೆ ಏರಿಕೆಯಾಗಿದೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ. ಮಧ್ಯಪ್ರಾಚ್ಯದಲ್ಲಿ ಹೊತ್ತುಕೊಂಡಿರೋ ಬೆಂಕಿಯಿಂದಾಗಿ ಸಹಜವಾಗಿ ಕಚ್ಚಾ ತೈಲ ದರ ಏರಿಕೆ ನಿರೀಕ್ಷೆ ಮಾಡಿದ್ರು ತಜ್ಞರು. ಈಗ 9% ಏರಿಕೆ ಕಂಡಿದೆ. ಪ್ರತಿ ಬ್ಯಾರೆಲ್ಗೆ $80ಗೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ ಏರಿಕೆಯಾಗಿದೆ. ಉದ್ವಿಗ್ನತೆ ಎಲ್ಲಿವರೆಗೆ ಮುಂದುವರಿಯುತ್ತೋ ಅಲ್ಲಿವರೆಗೆ ಈ ಬೆಲೆ ಏರಿಕೆ ಬಿಸಿ ಏರ್ತಾನೆ ಹೋಗುತ್ತೆ. ನಿನ್ನೆಯಿಂದ ನೀವು ನೋಡಿದ್ರೆ ಷೇರು ಮಾರುಕಟ್ಟೆಗಳು ಬಿದ್ದಿವೆ. ಚಿನ್ನ ಬೆಳ್ಳಿ ದರ ಏರಿಕೆಯಾಗ್ತಾ ಇದೆ. ಅದರಂತೆ ಮಧ್ಯಪ್ರಾಚ್ಯದ ಈ ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. $9% ಪ್ರತಿ ಬ್ಯಾರೆಲ್ಗೆ ಏರಿಕೆಯಾಗಿದೆ. $80ಗೆ ಬಂದು ನಿಂತಿದೆ ಕಚ್ಚಾ ತೈಲ ಬೆಲೆ. ಮಧ್ಯಪ್ರಾಚ್ಯದ ಈ ಯುದ್ಧ ಮುಂದುವರಿತಾ ಇದ್ರೆ ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಕಚ್ಚಾ ತೈಲಗಳು ಸರಬರಾಜಾಗೋ ಸಮುದ್ರ ಸಂಧಿ ಕೂಡ ಬ್ಲಾಕ್ ಆಗಿದೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ನಿಂದಾಗಿ ಚಿನ್ನ ಬೆಳ್ಳಿ ದರ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಸದ್ಯಕ್ಕೆ ಚಿನ್ನ ಖರೀದಿ ಯೋಚನೆ ಬೇಡವೇ ಬೇಡ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆರ್ಥಿಕ ತಜ್ಞ ಮುರಳೀಧರ್ ಹೇಳಿಕೆ ಕೊಟ್ಟಿದ್ದು, ಚಿನ್ನ ಬೆಳ್ಳಿ ಬೆಲೆ ಏರ್ತಾನೆ ಹೋಗುತ್ತಾ, ಇಳಿಕೆಯಾದ್ರೂ ಆಗಬಹುದಾ? ಯುದ್ಧದ ಕಾರ್ಮೋಡ ತಿಳಿಗೊಳ್ಳೋವರೆಗೆ ಸಮಸ್ಯೆ ತಪ್ಪಿದ್ದಲ್ಲ. ತೀರಾ ಅವಶ್ಯಕತೆ ಇದೆ, ಹಬ್ಬ ಹುಣ್ಣಿಮೆ ಇದೆ ಅಂದ್ರೆ ಅಥವಾ ತಗೊಳ್ಳೇಬೇಕಿತ್ತು ಅನ್ನೋದಾದ್ರೆ ತಗೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಚಿನ್ನ ಖರೀದಿ ಮಾಡಿ. ಈಗ ಮುಂದಕ್ಕೂ ಜಾಸ್ತಿ ಆಗಬಹುದು, ನಾನು ಕೂಡ್ಸಿಟ್ಕೋತೀನಿ ಅಂತ ಪ್ಲಾನ್ ಮಾಡಬೇಡಿ ಅಂತ ಆರ್ಥಿಕ ತಜ್ಞ ಮುರಳೀಧರ್ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಬೆಳ್ಳಿ 3 ಲಕ್ಷ ದಾಟಿದಾಗ ಹಲವಾರು ಜನ ಇನ್ವೆಸ್ಟ್ ಮಾಡಿದ್ರು. ಏಕಾಏಕಿ ಬೆಳ್ಳಿ ದರ ಮತ್ತು ಚಿನ್ನದ ದರ ಬಿದ್ದಿತ್ತು. ಈ ಯುದ್ಧದಿಂದ ಇಫೆಕ್ಟ್ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ತೀರಾ ಅನಿವಾರ್ಯತೆ ಅವಶ್ಯಕತೆ ಇದೆ, ಮನೆಯಲ್ಲಿ ಕಾರ್ಯಕ್ರಮಗಳಿವೆ, ಮದುವೆ ಇದೆ ಅನ್ನೋದಾದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ಹೂಡಿಕೆ ಅಂತ ಸದ್ಯಕ್ಕೆ ಯೋಚನೆ ಮಾಡಿ ಅಂತಿದ್ದಾರೆ ತಜ್ಞರು. ಬೇಡ ಅಂತ ಹೇಳ್ತಿದ್ದಾರೆ. ನೋಡಿ, ಚಿನ್ನ ಬೆಳ್ಳಿ ರೇಟು ಜಾಸ್ತಿ ಆಗ್ತಾ ಇದೆ. ಇದು ಅನೇಕ ಸಲ ಜಾಸ್ತಿ ಆಗಿದೆ, ಅನೇಕ ಸಲ ಬಿದ್ದಿದೆ. ಈಗಿನ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಚಿನ್ನ ಅನ್ನೋದು ದೇಶಕ್ಕೆ, ದೇಶದ ಕೋಶಕ್ಕೆ ಅಗತ್ಯ. ನಮ್ಮ ದೇಶದ ಕೋಶ ಅಂದರೆ RBI, ಬ್ಯಾಂಕ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಇವರು ನಮಗೆ ಸರಿಸಮಾನವಾಗಿ ನಿಂತು ಮಾರ್ಕೆಟಲ್ಲಿ ತೊಗೋತಾರೆ. ನಾವು 10 ಗ್ರಾಮ್ ತೊಗೊಂಡ್ರೆ ಅವರು 10 ಟನ್ ತೊಗೋತಾರೆ. ಸೊ ಹೀಗಾಗಿ ಚಿನ್ನದ ಬೆಲೆ ಇವತ್ತು ನಾಳೆ ಜಾಸ್ತಿ ಆಗುತ್ತೆ. ಸಾಮಾನ್ಯ ಜನ ಅಂದರೆ ಮಿಡಲ್ ಕ್ಲಾಸ್ನವರು ಅತ್ಯಗತ್ಯವಾಗಿ ಇವತ್ತೇ ಚಿನ್ನ ಬೇಕು, ಎಂಗೇಜ್ಮೆಂಟ್ ಇದೆ, ಮದುವೆ ಇದೆ ಅಂದರೆ ತಗೊಳ್ಳಿ. ಬಟ್ ನಾವುಗಳು ಸಾಧಾರಣವಾಗಿ ಚಿನ್ನ ಆಭರಣದ ರೂಪದಲ್ಲಿ ತೊಗೊಳ್ಳೋದು ಮಾರೋದಕ್ಕಲ್ಲ. ಸೊ ತೊಗೊಂಡ್ರೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ಮಾರೋದಕ್ಕೋಸ್ಕರ ತೊಗೋಬೇಕು ಅಂದರೆ ಪೇಪರ್ ಚಿನ್ನ ಇರುತ್ತೆ, ಅಂದರೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಯುದ್ಧದ ವಾತಾವರಣದಲ್ಲಿ ಈ ಪ್ರಶ್ನೆ ಈ ವೇದಿಕೆಯಲ್ಲಿ ಕೇಳಿರೋದು. ಯುದ್ಧದ ವಾತಾವರಣ ನೋಡಿ, ಕೊಳ್ಳಿ ದೇಶದಲ್ಲಿ ಒಂದು 75-80 ಲಕ್ಷ ಜನ ಭಾರತದ ಸಂಸಾರಗಳಿದೆ. ಅನೇಕ ಜನ ಭಾರತಕ್ಕೆ ದುಡ್ಡು ಕಳಿಸೋ ಡಿಪೆಂಡೆನ್ಸಿ ಇರ್ತಾರೆ. ಅದರಲ್ಲಿ ಈಗ ಬೇಕು ಅಂದರೆ ಗೋಲ್ಡ್ ಮಾರಿ ದುಡ್ಡಿಟ್ಕೊಳ್ಳೋ ಪರಿಸ್ಥಿತಿ ಉಂಟಾಗತ್ತೆ, ಅಥವಾ ಗೋಲ್ಡ್ನ ಪ್ಲೆಡ್ಜ್ ಮಾಡೋ ಪರಿಸ್ಥಿತಿ ಉಂಟಾಗತ್ತೆ. ಬಟ್ ಗೋಲ್ಡನ್ನ ಸಾಮಾನ್ಯರು, ಮಧ್ಯಮ ವರ್ಗದವರು 10 ಗ್ರಾಮು, 20 ಗ್ರಾಮು, 30 ಗ್ರಾಮು ಹಾಕ್ಕೊಳ್ಳೋದಕ್ಕೆ, ಮನೇಲಿಡೋಕ್ಕೆ, ಲಾಕರಲ್ಲಿ ತೊಗೊಳ್ಳೋರು ಪ್ರೈಸ್ ಬಗ್ಗೆ ಯೋಚನೆ ಮಾಡಬೇಡಿ, ತೊಗೊಳ್ಳಿ. ಎಷ್ಟು ಪಾಲ್ಗೊಳ್ತೀವೋ ಅಷ್ಟು ಬೆಲೆ ಸ್ಥಿರ ಆಗುತ್ತೆ. ಬಟ್ ಸರ್ಕಾರ ತೊಗೊಳ್ಳೋದ್ರಿಂದ ಬೆಲೆ ಜಾಸ್ತಿ ಆಗಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಗಳಿಗೂ ಹಣದ ಅವಶ್ಯಕತೆ ಇದೆ, ಲಿಕ್ವಿಡಿಟಿ ಅವಶ್ಯಕತೆ ಇದೆ. ಡಾಲರ್ ಪ್ರೈಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ನಾವು ನಿಶ್ಚಿತವಾಗಿ
ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗಾಗಲೇ ನಿನ್ನೆ ಇವತ್ತಿಗೆ 1,000 ರೂಪಾಯಿ ಜಾಸ್ತಿ ಆಗ್ತಾಯಿದೆ. ಒಬ್ಬ ವ್ಯಕ್ತಿಯಾಗಿ ನೀವು ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರೋ, ಒಬ್ಬ ಸಂಸಾರದ ವ್ಯಕ್ತಿ ಹೇಗೆ ನಿಭಾಯಿಸ್ತಾನೋ ಅದೇ ರೀತಿ ಒಂದು ದೇಶವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.